ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಈ ಸಭೆಯನ್ನ ಮಾಡಬೇಕು ಅನ್ನೋದು ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಕೂಡಲೇ ಸಭೆಯನ್ನ ಮಾಡೋಣ ಅಂತೇಳಿ ನನಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಬಂದು ಪ್ರಾರಂಭಿಕವಾಗಿ ಒಂದು ಒಳ್ಳೆ ಸಂದರ್ಭದಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಏನು ಒಂದು ಬೋರ್ಡ್ ಇದೆ ಆ ಕಚೇರಿಯನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ. ಮುಂದಕ್ಕೆ ಮುಖ್ಯಮಂತ್ರಿಗಳು ಆ ಎಲ್ಲ ನೂತನ ಸದಸ್ಯರನ್ನ ಆಹ್ವಾನಿಸಿ ಒಂದು ಸಭೆಯನ್ನು ಕೂಡ ನಿಗದಿ ಮಾಡೋರಿದ್ದಾರೆ. ನಾನು ಅದಕ್ಕೆ ದಿನಾಂಕವನ್ನು ನಿಮಗೆ ನಾನು ತಿಳಿಸ್ತೇನೆ. ಇವತ್ತು ಎಲ್ಲ ಕಾರ್ಪೊರೇಷನ್ 5 ಕಮಿಷನರ್ಗಳು ಕೂಡ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅವರು ಒಂದು ಅವಕಾಶವನ್ನು ಇವತ್ತು ಹೊಸದಾಗಿ ಬೆಂಗಳೂರು ನಗರಕ್ಕೆ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು, ಜನರ ಬಾಗಿಲಿಗೆ ಸರ್ಕಾರ ಇರಬೇಕು, ಜನರ ಸಮಸ್ಯೆಯನ್ನ ಹತ್ತಿರಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆದಷ್ಟು ಒಂದು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ನಿರ್ಣಯವನ್ನು ನಾವು ಮಾಡಿ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಇವತ್ತಿಂದಲೇ ಬೌಂಡ್ರಿ ಏನೇನಿದೆ ಆ ಬೌಂಡ್ರಿಗಳನ್ನೆಲ್ಲ ಮಾರ್ಕ್ ಮಾಡಿ ಆ ಕಾರ್ಪೊರೇಷನ್ನು ಯಾವ ಕಾರ್ಪೊರೇಷನ್ನು ಎಲ್ಲೆಲ್ಲಿ ಬರ್ತದೆ, ಯಾವ ರಸ್ತೆ ಬರ್ತದೆ ಅದನ್ನೆಲ್ಲ ಕೂಡ ಗುರುತು ಮಾಡುವಂಥ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡ್ತಾರೆ. ಮುಂದಕ್ಕೆ ಈ ಸ್ವಚ್ಛತೆ ದೃಷ್ಟಿಯಿಂದ, ರಸ್ತೆಗಳ ಸುಧಾರಣೆಯಿಂದ, ಆಡಳಿತ ದೃಷ್ಟಿಯಿಂದ ಸುಮಾರು 500 ಜನ ಒಟ್ಟಾಗಿ ಇಂಜಿನಿಯರ್ಗಳು ಅದಕ್ಕೆ ಅನುಮೋದನೆಗೆ ಈಗಾಗಲೇ ನಮ್ಮ GB ವತಿಯಿಂದ ಎಲ್ಲ ಕಾರ್ಪೊರೇಷನ್ಗಳಿಗೆ ಕೊಡಬೇಕು. ಪ್ರತಿ ವಾರ್ಡ್ಗೂ ಕೂಡ ಹಿಂದೆ 198 ವಾರ್ಡ್ ಇತ್ತು, ಈಗ ಹೆಚ್ಚು ಕಮ್ಮಿ ನಾವು 500 ವಾರ್ಡ್ಗೆ ನಮ್ಮ ಅನುಮತಿಗೆ ಈಗಾಗಲೇ ಸರ್ಕಾರಕ್ಕೆ ಅವರು ಸಲ್ಲಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಮಧ್ಯದಲ್ಲಿ ಇವತ್ತಿಂದಲೇ ಅವರಿಗೆ ಆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಅವರ ತೆರಿಗೆಯನ್ನ ಸ್ವೀಕಾರ ಮಾಡುವಂಥದ್ದು